ನಾನ್ ಬರಕ ನಾನ್ ಯಾರು? ಇಲ್ಲ ಇಲ್ಲ, ನಾವು ಅಷ್ಟು ಒಂದು 5-6 ಜನನ್ ಫಿಕ್ಸ್ ಮಾಡಿದ್ದೀವಿ. ಅವ್ರಿಗೆ ಸ್ವಲ್ಪ ಏಟ್ಗಳು ಬೀಳ ಗಂಟ ನಂಬರ್ ಇದು ನಮ್ಮ ಹೋಬಳಿಯಾಗ ಹಿಂಗೆ 7 ಗಂಟೆ ಫಿಕ್ಸ್ ಮಾಡಿದ್ದೀವಿ. ಫಿಕ್ಸ್ ಇಲ್ಲೇ ನೀನ್ ಫಿಕ್ಸ್ ಮಾಡ್ಕ ಇನ್ನೊಂದನ ಇಲ್ಲ ಮಾಡ್ಕ. ಇಲ್ಲ ಇಲ್ಲ, ಅವ್ನು ಇಲ್ಲೇ ಇಲ್ಲ, ರೋಡಾಗ ಹೋಗ್ತಾ ಇರ್ಲಿ, ಇನ್ನೊಂದನ ಹೋಗ್ತಾ ಇರ್ಲಿ, ಹೋಯ್ತಿವ. ಇಲ್ಲೇ ನೀನ್ 6 ಜನ ಫಿಕ್ಸ್ ಆಗ್ಯಾವ್ರೆ. ಅಪ್ಪೆ ಇನ್ನೊಂದನ ಮಾಡ್ಕ. ಅಲ್ಲ ಪ್ರತಿಭಾ, ನೀನ್ ನಮ್ಮವನು ಏನೋ ಅಷ್ಟೋ ನಮ್ಮ ಹೋರಾಟ ಬೇಜಾರ್ ಮಾಡ್ಕೊಂಬೇಡ. ನಮ್ಮ ಹೋರಾಟ ನಮ್ಮದು, ಅರ್ಥ ಮಾಡ್ಕೊ. ನಿನ್ ಹೋರಾಟ ನಿನ್ ಸಾಹೇಬ್ರು ಕಳಿಸ್ಬಿಡ್ತೀನಿ ಅಂತ ಇದೆಯಲ್ಲ. ಅಲ್ಲ ನೀನ್ ಹಂಗಲ್ಲ, ಕಳಿಸ್ಬಿಟ್ಟು ನೀನ್ ಸಾಹೇಬ್ರು ಕಳಿಸ್ಬಿಟ್ಟು ನೀನ್ ಊರಾಗ ಇರ್ತೀಯ, ನಿನ್ ಕೈಗೆ ಆಗ್ತದೇನ? 7 ಗಂಟೆ ಕೇಳಲಿ, ನಾನ್ ತಳ್ಳೆ ಮಾಡಲ್ಲ. ನೀನ್ ತಲೆ ಎತ್ಕೊಂಡ್ ನಮ್ ಪೊಲಿಟೇಷನ್ ಇಕ್ತೀನಿ ನಾನು. ನಿನ್ ಕೈಗೆ ಆಗ್ತದ? ನನ್ ತಲೆ ಎತ್ಕೊಂಡು ಇಕ್ಕಾಕ್ತೀನ? 7 ಗಂಟೆಗೆ ನಾಳೆ ದುಡ್ಡು ಬರ್ತದ. ಈ ಜಮೀನಿಗೆ ಅವಿರೋಧವಾಗಿ ಯಾವನ್ ಓತಾವನೆ ಅವ್ರನ್ನ ಒಯ್ದಿರ, ಬಿಸಿ ಮುಡಿಸ್ದಿರ, ನಾವೇನ ಇದ್ ಬಿಟ್ರೆ ನಿನ್ ಕಾಲಕ್ಕೆ ದೂರದ ಯಾವ ಗಲಾಟಾಗನಾಗ್ಲಿ ಅಟ್ರೋಲ್ ಸುರಿತೀವಿ ನಾವು. ಪೆಟ್ರೋಲ್ ಅನ್ನ ಸುರಿ, ಇನ್ನೊಂದನ್ನ ಸುರಿ ಇರ್ಲಿ ತಿಗದಾಗ ಅಲ್ಲೋಡ. ಅಯ್ಯೋ ತಿಗದಾಗ ನರgliದ್ರೆ ಬರ್ರ. ನಾನ್ ಏನಕ್ ಬರಣ ನಿನ್ ಮ್ಯಾಗ? ಬಾರ ಲೇ, ನೀನು ಪಿಚ್ಚಾಗಿದ್ಯಾ? ಬಾರ ನಿನ್ನೇನಕ್ ಮಾಡಣಪ್ಪ? ನೀನು ಪಿಚ್ಚಾಗಿದ್ಯಾ ಪ್ರದೀಪ್? ನಾನು ಒಬ್ಬರು ಮಾತಾಡೋದು ಮ್ಯಾಟ್ರಲ್ ಇದು. ಲೇ ಇಡೀ ನಮ್ ರೈತರೆಲ್ಲ ಮಾತಾಡೋದೆ. ಯಾವನ್ ನೋಡೋ ಇದ್ರ ನಿಗುರ್ತಾವ. 7 ಗಂಟೆ ಕೇಳಪ್ಪ. ಪ್ರತಿಭಾ, ನಮ್ಮ ತಾಯಣ್ಣ ಸುಳ್ಳಲ್ಲ. ನಾನು ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಂದಿನ? 7 ಗಂಟೆ ಕೇಳು. ನೀನು ನಾನು ಚೆನ್ನಾಗಿದ್ದೀವಿ. ನಾನು 7 ಗಂಟೆ ಇದೆ, ನಾನು 7 ಗಂಟೆ ಫುಲ್ ಕೇಳಿಸ್ಕೊಂಬಿಡಿ. ಅವಾಗ ಮಾತಾಡಯ್ಯ ಇರಿರೋ. ನಾನು 7 ಗಂಟೆ ಕೇಳು. 2000 ನೀನು ನಮ್ಮ ಫೋನ್ ಏನೋ ಮಾತಾಡ್ಕೊಂಡು ಚೆನ್ನಾಗಿದ್ದೀವಿ. ರುಚಿಯಾದ ಶುಚಿಯಾದ ಆಹಾರಕ್ಕಾಗಿ ಎಲ್ಲರೂ ಪರಿತಪಿಸ್ತಾರೆ. ಆದರೆ ಇಂದಿನ ನಮ್ಮ ಬದುಕಿನಲ್ಲಿ ಅಂತಹ ರುಚಿಯಾದ ಊಟ ಮನೆ ಬಿಟ್ಟರೆ ಬೇರೆ ಎಲ್ಲಿ ಎಂಬ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಇದೇ ಮೇ 3ರಂದು ಚಿಕ್ಕಬಳ್ಳಾಪುರದ ಡಿ ಮಾರ್ಟ್ ಬಳಿ ಇರುವ ಸಮರಸ ಶುದ್ಧ ಸಸ್ಯಾಹಾರಿ ಹೋಟೆಲ್ ಗ್ರ್ಯಾಂಡ್ ಪ್ರಾರಂಭೋತ್ಸವ ಆಗ್ತಿದೆ. ಅದರಲ್ಲೂ ವಿಶೇಷ ಪ್ರಕಟಣೆ. ಪ್ರಾರಂಭ ದಿನವೇ ಎಲ್ಲ ಗ್ರಾಹಕರಿಗೂ ಉಚಿತವಾಗಿ ಅದೇ ಹೋಟೆಲ್ ಊಟ ಸವಿಯುವ ಅವಕಾಶ. ಒಮ್ಮೆ ರುಚಿಗೆ ಶುಚಿಗೆ ಹೆಸರಾಗಿರುವ ಸಮರಸ ಹೋಟೆಲ್ಗೆ ಹೋಗೋಣ, ಅಲ್ಲಿನ ರುಚಿಯನ್ನು ಸವಿಯೋಣ. ನಾವು ಹೋಗೋಣ, ನಮ್ಮೊಂದಿಗೆ ನಮ್ಮ ಗೆಳೆಯರನ್ನು ಕರೆದೊಯ್ಯೋಣ. ಹಲೋ, ನೆನಪಿದೆಯಾ? ಚಿಕ್ಕಬಳ್ಳಾಪುರ ನಗರದಿಂದ ಪೇರೆಸಂದ್ರ ಕಡೆ ಹೋಗೋ ಜಸ್ಟ್ ವಾಪಸಂದ್ರ ಫ್ಲೈಓವರ್ ದಾಟಿದ್ರೆ ಸಾಕು. ಅದೇ ನಮ್ಮ ಭೋಜನ ಭುಜಿಸುವ ಶುಚಿ ರುಚಿ, ಶುದ್ಧ ಗಾಳಿ ಸಿಗುವ, ಎಲ್ಲರ ಮುಖ್ಯವಾಗಿ ಕುಟುಂಬ ವಾತಾವರಣ ಇರುವ ಎಲ್ಲ ಜನರ ಮನಗೆದ್ದ ಸಮರಸ ಹೋಟೆಲ್. ಗಂಟ ಕೇಳು, ಬಡಬಡ ಅಂತ ಮಾತಾಡೋದಲ್ಲ. ಅವ್ನು ಚೆಕ್ ಮಾಡಕ್ ನೋಡೇವ್ನಿ, ಅವನ್ಕ ಅದನ್ನ ಆಪರೇಟ್ ಮಾಡೋದ್ ಬಂದಿಲ್ಲ. ಪ್ರದೀಪ, ಅರ್ಥ ಮಾಡ್ಕೊಳ. 7 ಗಂಟೆ ಕೇಳಿಸ್ಕ. ಅವನ್ ಕೈಗೆ ಎಟಗ್ಲೋಗ್ಯಾನ ಹಂಗಿದ್ದು ಪಟಾಪಟ್ ಒಳಗೆ ಮುಳುಗಿ ಮುರಿದಾಗಿರ್ತಾವ. ಒಳಗೆ ಅಲ್ಲಲೇ 7 ಗಂಟೆ ಕೇಳಲಿ, ಒಳಗೆ ಅಂತಲ್ಲ. ಪಾಪ ಅವನೇನೋ ತಿನ್ಬಿಟ್ಟು ನಿಂಗ್ ಒಳ್ಳೇದಾತದ, ನಿಂಗ್ ಒಳ್ಳೇದಾತ. ನಮ್ಗ ದೇವ್ರ ಕೇಳಿ ಕೆಟ್ಟದೇ ಮಾಡ್ಲಿ, ಪರವಾಗಿಲ್ಲ. ಈಗ ನೀನ್ ನೋಡೋ, ಧ್ವಂಸಂದ್ರ ಭಾವಕ್ಕ ಯಾಕಪ್ಪ ನೀನ್ ಜಮೀನ್ ಮಾರ್ದ್ಯಾ? 7 ಗಂಟೆ ಕೇಳು. ನೀನ್ ತಪ್ಪಿಡ್ಕೊಂಡು ನನ್ ಪ್ರದೀಪ ನನಗ ರೇಗಿಸಬೇಡ. ಬೆಳಿಗ್ಗೆ ಬಂದ್ರೆ ನಿಮ್ಮೂರ ದೊಡ್ಡ ಗಲಾಟ ಆತದ. ದೊಡ್ಡ ಗಲಾಟ ಆತದ. ನಮ್ಮ ತಾಯಣ್ಣ ದೊಡ್ಡ ಗಲಾಟ ಆತದ. ಕೈಯಾಗ ನಮ್ಮದೊಂದು ಒಂದೇ ಒಂದು ಕಿತ್ಕೊಳಕ್ ಆಗಲ್ಲ. 7 ಗಂಟೆ ಕೇಳ. ನಮ್ಮೂರಾಗ ನೀನು ಕೇಳಿಸ್ಲು, ನಿನ್ ಪಾಸ್ಗಳು ಅವೆಲ್ಲ ನಾವ್ ನೋಡಿದೀವಿ. ನಿನ್ ಮಂತ್ರಿಗಳು, ನೀವ್ MLAಗಳು, ನಿಮ್ ಮುಖ್ಯಮಂತ್ರಿಗಳು, ಅವ್ನ್ ಪ್ರಧಾನ ಮಂತ್ರಿ ಎಲ್ಲಾ ನಾವು ನೋಡಿರೋದೇ. ಬೇಜಾರ್ ಮಾಡ್ಕೊಂಬಣ್ಣ. ನೀನು ಕತ್ತಿಗೆ ತೆಂಗ್ಬೇಡ. ಉಳ್ದೋಗ್ಬಿಡಲ್ಲ. 7 ಗಂಟೆ ಕೇಳಿ. ನಿನ್ ಜಮೀನ್ ಐತಾ? ಕೋರ್ಟ್ಗೆ ಹೋಗು. ನೀನ್ ಕೋರ್ಟಲ್ಲಿ ಉಳ್ಸ್ಕೊಳ್ಳೋ. ನಮ್ ಬುಚ್ಚನ್ ಕೋರ್ಟ್ಗೆ ಹೋಗದ? ಓದ್ತೀವಿ ಅಲ್ಲಿ ಅಂದಗಂಡ್ ನಮ್ ಜಮೀನ್ಲಕ್ ಯಾವನು ಬರಂಗಿಲ್ಲ. ಬರ್ಬೇಡ. ನನ್ನ ಹತ್ರ ಯಾಕೆ ವಾದ ಮಾಡ್ತಾ ಇದ್ದೀನಿ? ನಾನೇನ್ ಗೊತ್ತಾ, ನಾವು ಅಂಬೇಡ್ಕರ್ ಏನ್ ಕೊಟ್ಟಿರೋದು ಅವ್ರ ಸಂವಿಧಾನ. ಈಗ ಅಂಬೇಡ್ಕರ್ ಕೊಡೋದ ಸಂವಿಧಾನ? ಹೇಳದ್ ಕೇಳು. ಈಗ ಅಂಬೇಡ್ಕರ್ ಸಂವಿಧಾನ ಕೊಟ್ರೆ ಅಂಬೇಡ್ಕರ್ದು ನೀನು ಅಂಬೇಡ್ಕರ್ ಜಮೀನ್ ನಮ್ ಜಮೀನ್ ಲೆಕ್ಕ ತಗಂತೀಯಾ? ನಿನ್ ಜಮೀನಲ್ಲಿ ಹೇಳ್ಬೇಕು ನೀನು. ಇವಾಗ ನೀನ್ ಮಾತಾಡೋದ್ರಕ ಇದ್ರಕ ನಂಗೆ ಏನು ಬೇಜಾರಿಲ್ಲ ಪ್ರದೀಪ. ಇವಾಗ ನೋಡ, ನೀನ್ ಯಾರ್ಯಾರು ಕೇಳ್ತಿ ಹೇಳು.
ಹಾ ಯಾವನ್ ಬರ್ತಾನೋ ಬರ್ಲಿ, ಹಾ ಅರ್ಥ ಆಯ್ತಾ? ಹಾ ಏನೇನಾದ್ರೆ ಹೋಯ್ತಾರ ನೀನೇನ ಹೇಳಲೇ, ನನ್ ಬಗ್ಗೆ ಇನ್ನು ತಿಳ್ಕೊಂಡಿಲ್ಲ, ನಾನು ಹಂಗೆಲ್ಲ ಮಾತಾಡಲ್ಲ ಲೇ. ಲೇ ಪ್ರದೀಪ, ಹಾ ನೀನ್ ಇವತ್ತಿನ ನೋಡ್ತಾ ಇದ್ನ್ಯಾ, ಅವಾಗೇ ನೀನು ಹಾ ಭೀಮನಪ್ಪನ ರಾಜೀಗೌಡ ಅಂದ್ಬಿಟ್ಟು ರಾಜೀಗೌಡ ಬೈಕೊಂಡಿದ್ದು, ರಾಜೀಗೌಡ ನೀನು 7 ಗಂಟೆ ಕೇಳೋಣ ಏ, ಪಾರ್ಟಿ ರಾಜೀವ್ ಪರವಾಗಿ